ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಧ ಕಪ್ ಸಬ್ಬಕ್ಕಿಯನ್ನು ನಾನಿಲ್ಲಿ ನೆನೆಯಲು ಇಟ್ಟಿದ್ದೇನೆ. ಇದು 1 ಗಂಟೆ ನೆನೆಯಲಿ. 2 ಕ್ಯಾರೆಟನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಇದನ್ನೀಗ ತುರಿಬೇಕು. ಹಾಗೆ ಇಲ್ಲಿ 1 ಕಪ್ ಸಕ್ಕರೆ ಇದೆ. ಬಾದಾಮಿ ಚೂರುಗಳಿವೆ. ಹಾಗೆ ಇಲ್ಲಿ ಹಾಲು ಕೂಡ ಕುದಿಯಲಿಟ್ಟಿದ್ದೇನೆ. ಹಾಲು ಚೆನ್ನಾಗಿ ಕಾಯಲಿ. ಮೊದಲಿಗೆ ಕ್ಯಾರೆಟನ್ನು ತುರಿದುಕೊಳ್ಳೋಣ. ಸಬ್ಬಕ್ಕಿ ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದೇನೆ. ಬೆಲ್ಲ ಹಾಕಿ ಕೂಡ ಮಾಡ್ಬೋದು, ನಾನು ಸಕ್ಕರೆ ಹಾಕಿ ಮಾಡ್ತಾ ಇದ್ದೇನೆ. ಈ ಪಾಯಸವನ್ನು ದಿಢೀರಾಗಿ ಮಾಡ್ಬೋದು. ಹಬ್ಬದ ಸಮಯದಲ್ಲಿ ನೈವೇದ್ಯಕ್ಕೆಲ್ಲ ಬೇಕಾದರೆ 10 ನಿಮಿಷದಲ್ಲಿ ಈ ಪಾಯಸವನ್ನು ಮಾಡಿಕೊಳ್ಬೋದು. ಹಾಲು ಕೂಡ ಕುದೀತು. ಇದನ್ನು ಆಫ್ ಮಾಡುವ. ಒಂದು ಕಪ್ ಆಗುವಷ್ಟು ಕ್ಯಾರೆಟ್ ತುರಿ ಉಂಟು. ಇದನ್ನೀಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪದಲ್ಲಿ ಕ್ಯಾರೆಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಅದು ಚೆನ್ನಾಗಿ ಬಾಡಬೇಕು. ಚೆನ್ನಾಗಿ ಫ್ರೈ ಆಯಿತು. ಈಗ ಸಬ್ಬಕ್ಕಿಯನ್ನು ಬೇಯಿಸಿಕೊಳ್ಳೋಣ. ಫಸ್ಟ್ ಸಬ್ಬಕ್ಕಿ ಒಂದು 3/4 ಭಾಗ ಬೆಂದ ನಂತರ ನಾವು ಕ್ಯಾರೆಟನ್ನು ಕೂಡ ಹಾಕಿಕೊಳ್ಳುವ. ಹಾಲು ಹಾಕ್ತಾ ಇದ್ದೇನೆ. ನೀವು ಎಷ್ಟು ಕ್ವಾಂಟಿಟಿ ಪಾಯಸ ಮಾಡ್ತೀರಾ ಅದರ ಮೇಲೆ ಹಾಲನ್ನು ಹಾಕಿಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ಹಾಲನ್ನು ಹಾಕಿಕೊಂಡಿದ್ದೇನೆ. ದಪ್ಪ ಹಾಲಿದು. ಈಗ ನಾವು ನೆನೆಸಿರುವ ಸಬ್ಬಕ್ಕಿಯನ್ನು ಇದಕ್ಕೆ ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡಿ ಸಬ್ಬಕ್ಕಿ ಚೆನ್ನಾಗಿ ಬೇಯಲಿ. ಗ್ಯಾಸ್ ಸಿಮ್ಮಲ್ಲಿರಲಿ, ಸಣ್ಣ ಉರಿಯಲ್ಲಿ ಸಬ್ಬಕ್ಕಿ ಚೆನ್ನಾಗಿ ಬೇಯಲಿ. ಆವಾಗವಾಗ ನಾವು ಕೈಯಾಡಿಸುತ್ತಾ ಇರಬೇಕು, ಇಲ್ಲವಾದಲ್ಲಿ ಸಬ್ಬಕ್ಕಿ ತಳ ಹಿಡುವ ಸಾಧ್ಯತೆ ಇರುತ್ತದೆ. ಇದು ಸಾಧಾರಣ 3/4 ಭಾಗ ಬೆಂದಿದೆ. ನಾನೀಗ ಕ್ಯಾರೆಟನ್ನು ಹಾಕ್ತಾ ಇದ್ದೇನೆ. ಕ್ಯಾರೆಟ್ ಕೂಡ ಬೇಯಬೇಕಲ್ವ, ಹಾಗಾಗಿ 2 ಜೊತೆಯಲ್ಲಿ ಈಗ ಬೇಯಲಿ. ಆವಾಗವಾಗ ಕೈಯಾಡಿಸುತ್ತೀರಿ, ತಳ ಹಿಡಿಯಲು ಬಿಡಬೇಡಿ. ನಾನೀಗ ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕಿದಾಗ ಇದೆಲ್ಲ ಈಗ ನೀರಾಗ್ತದೆ. ಸಕ್ಕರೆ ಕೂಡ ಚೆನ್ನಾಗಿ ಕರಗಬೇಕು. ಏಲಕ್ಕಿ ಪುಡಿ,
ನಾನು 1 ಕಪ್ ತೆಗೆದುಕೊಂಡ್ರಲ್ಲಿ 3/4 ಕಪ್ಪಷ್ಟು ನಾನು ಹಾಕಿರೋದು. 1/4 ಕಪ್ ಹಾಗೇ ಇದೆ ಸಕ್ಕರೆ. 3/4 ಕಪ್ ಸಕ್ಕರೆ ಸಾಕಾಗ್ತದೆ. ತುಂಬ ಸಿಹಿ ಬೇಕಿದ್ದರೆ ನೀವು ಹಾಕಿಕೊಳ್ಬೋದು 1 ಕಪ್ಪು. ಹದ ಸಿಹಿ ಸಾಕಿದರೆ 3/4 ಕಪ್ ಸಕ್ಕರೆ ಸಾಕು. ಈಗ ಚೆನ್ನಾಗಿ ಬೆಂದಿದೆ. ಸಿಹಿ ಒಮ್ಮೆ ನೋಡಿಕೊಳ್ಳಿ. ಘಮ ಘಮ ಪಾಯಸ. ಬೇಗನೆ ಮಾಡಿಕೊಳ್ಬೋದು ಈ ಪಾಯಸ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತದೆ. ಬಾದಾಮಿಯನ್ನು ತುಪ್ಪದಲ್ಲಿ ಹುರಿತಾ ಇದ್ದೇನೆ. ಗೋಡಂಬಿ ಇದ್ದರೆ ಗೋಡಂಬಿ, ದ್ರಾಕ್ಷಿ, ಡ್ರೈ ನಟ್ಸ್ ಯಾವುದಿದ್ರೂ ಕೂಡ ಹಾಕಿಕೊಳ್ಬೋದು ಪಾಯಸಕ್ಕೆ. ಆಹಾ, ಘಮ ಘಮ ಪಾಯಸ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಿಸಿ ಬಿಸಿ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ. 10ರಿಂದ 15 ನಿಮಿಷದೊಳಗೆ ಈ ಪಾಯಸವನ್ನು ಮಾಡಿಕೊಳ್ಳಬಹುದು. ಮನೆಗೆ ಯಾರಾದರೂ ನೆಂಟರು ಬರ್ತಾ ಇದ್ದಾರೆ ಅಂದರೆ, ಇಲ್ಲದ್ರೆ ಹಬ್ಬಕ್ಕೆ ನಿಮಗೆ ನೈವೇದ್ಯಕ್ಕೆ ಕೂಡ ಇದನ್ನು ಮಾಡಿಕೊಳ್ಳಬಹುದು. ಧನ್ಯವಾದಗಳು.